ಅಭಿಮಾನದ ಹೆಸರಲ್ಲಿ ರೌಡಿಸಂ, ಇದು ಯಾರ ಮುಖವಾಡ? ನಮಸ್ಕಾರ ಸ್ನೇಹಿತರೆ, ಅಭಿಮಾನದ ರೌಡಿಸಂ ಇದು ನಮ್ಮ ದೇಶದಲ್ಲಿ ನಿಲ್ಲುವುದು ಯಾವಾಗ? ಹಿಂದಿನ ಕಾಲದಿಂದ ಹಿಡಿದು ಈ ದಿನದವರೆಗೆ ನೋಡಿ. ಇತ್ತ ಉತ್ತರ ಭಾರತದ ಅಮಿತಾಬ್ ಬಚ್ಚನ್ ಇರಲಿ, ಅತ್ತ ದಕ್ಷಿಣದ ಡಾಕ್ಟರ್ ರಾಜ್ಕುಮಾರ್, NTR ಅಥವಾ ಇತ್ತೀಚಿನ ತಮಿಳು ನಟ ವಿಜಯ್ ಮತ್ತು ನಮ್ಮ ಶಿವರಾಜ್ ಕುಮಾರ್ ಇರಲಿ, ಇವರ ಅಭಿಮಾನಿಗಳ ಆರ್ಭಟಕ್ಕೆ ಕೆಲವೊಮ್ಮೆ ಅರ್ಥವೇ ಇಲ್ಲದಂತಾಗಿದೆ. ಇಂಥ ವಿಷಯದ ವಿಡಿಯೋವನ್ನು ಕಡೆತನಕ ನೋಡಿ. ಯಾಕಂದ್ರೆ ಸತ್ಯ ಹೇಳೋದಕ್ಕೆ ಧೈರ್ಯ ಬೇಕು, ಸತ್ಯದ ಹಾದಿಯಲ್ಲಿ ಬರುವ ತೊಂದರೆ ಎದುರಿಸೋದಕ್ಕೆ ತಾಕತ್ ಇರಬೇಕು. ಇದು ಈ ವಿಜಯ್ ಕುಮಾರ್ ನಾಯ್ಡು ರವರ ಏಕ್ಮಾರ್ ಡೋ ತುಕುಡಾದ ನಿರ್ಭಯ ಸುದ್ದಿಗಳು. ಇಂಥ ಸುದ್ದಿಗಳಿಗಾಗಿ ಈಗಲೇ ನಮ್ಮ ಮುಖವಾಡ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಒತ್ತಿ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ನಲ್ಲಿ ನಮ್ಮನ್ನು ಫಾಲೋ ಮಾಡಿ. ಈಗ ನೋಡಿ ನಾವು ಯಾರ ಮುಖವಾಡ ಕಳಚುತ್ತೇವೆ ಅಂತ. ಸಿನಿಮಾ ಬಿಟ್ಟು ಬೇರೆ ಲೋಕದ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳದ ನಮ್ಮ ದೇವರುಗಳ ದೇವರು ಡಾಕ್ಟರ್ ರಾಜ್ಕುಮಾರ್ ಅವರು ಎಂದೂ ತಮಗೆ ಬೇಡದ ವಿಷಯದ ಬಗ್ಗೆ ಮಾತನಾಡಿದವರಲ್ಲ. ತಾವಾಯಿತು ತಮ್ಮ ನಟನೆಯಾಯಿತು ಎಂದು ಸಿನಿಮಾ ರಂಗದಲ್ಲೇ ಬದುಕನ್ನು ಸವಿಸಿದವರು. ಹೊರಗಿನ ಪ್ರಪಂಚದ ಬಗ್ಗೆ ಅತಿಯಾಗಿ ತಲೆಕೆಡಿಸಿಕೊಳ್ಳದ ಆ ದೇವತಾ ಮನುಷ್ಯ ಎಲ್ಲಿ ಹೋದರೂ ತನ್ನ ಅಭಿಮಾನಿಗಳನ್ನು ಪ್ರೀತಿಯಿಂದ ಕರೆದಿದ್ದು ಅಭಿಮಾನಿ ದೇವರುಗಳೇ ಎಂದು. ಆದರೆ ಇಂದು ಅವರ ಕೋಟಿ ಕೋಟಿ ಅಭಿಮಾನಿಗಳಲ್ಲಿ ಕೆಲವರು ಮಾತ್ರ ಅವರ ಆದರ್ಶ ಪಾಲಿಸುತ್ತಿದ್ದರೆ, ಮತ್ತೆ ಕೆಲವರು ಅವರ ಹೆಸರಿನಲ್ಲಿ ಸಂಘಟನೆ ಕಟ್ಟಿಕೊಂಡು ಮಾಡಬಾರದ ಕೆಲಸ ಮಾಡುತ್ತಿದ್ದಾರೆ. ಇಡೀ ಕರ್ನಾಟಕ ಇದನ್ನು ಕಣ್ಣು ಬಿಟ್ಟು ನೋಡ್ತಾ ಇದೆ. ಒಂದು ಕಾಲದಲ್ಲಿ ಇಂಥವರನ್ನು ಇಟ್ಟುಕೊಂಡು ಇಡೀ ಚಿತ್ರರಂಗವನ್ನೇ ಕಂಟ್ರೋಲ್ ಮಾಡ್ತಿದ್ದವರು ಯಾರು ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತು. ಆ ಪ್ರಮುಖ ಪಾತ್ರಧಾರಿಗಳು ಯಾರು ಅನ್ನೋದು ಜನರಿಗೆ ತಿಳಿದಿದೆ. ಆದರೆ ಆ ವಿಷಯ ಈಗ ನಮಗೆ ಬೇಡ. ಒಂದು ಗಾದೆ ಇದೆ, ತನ್ನ ಅಂಗಿಯಲ್ಲಿ ತಾನೇ ಇರುವೆ ಬಿಟ್ಟುಕೊಂಡರಂತೆ. ಇಲ್ಲಿ ಆ ಇರುವೆ ಬಿಟ್ಟುಕೊಂಡ ವ್ಯಕ್ತಿ ಯಾರು ಗೊತ್ತಾ? ಈ ಘಟನೆಯ ಹೀರೋ ನಟ ಚೇತನ್. ಇನ್ನು ಆ ಇರುವೆಗೆ ಸಕ್ಕರೆ ಹಾಕಿ ಆಹಾರ ಕೊಟ್ಟವರು ಯಾರು ಗೊತ್ತಾ? ಡಾಕ್ಟರ್ ರಾಜ್ಕುಮಾರ್ ರವರ ಹೆಸರನ್ನು ಅತಿ ಹೆಚ್ಚು ಬಳಸಿಕೊಂಡಿರುವ ದಂಡನಾಯಕ ಸಾರಾ ಗೋವಿಂದು ರವರು. ವಿಜಯ್ ಕುಮಾರ್ ನಾಯ್ಡು ಅವರ ನೇರ ಪ್ರಶ್ನೆಗಳು. ಈಗ ವಿಷಯಕ್ಕೆ ಬರೋಣ. ಡಾಕ್ಟರ್ ರಾಜ್ಕುಮಾರ್ ರವರ ಸಮಾಧಿ ಜಾಗದ ಬಗ್ಗೆ ಈಗ ದೊಡ್ಡ ಚರ್ಚೆ ನಡೀತಾ ಇದೆ. ಈ ಇಬ್ಬರು ಡ್ರಾಮಾ ನಾಯಕರಿಗೆ ವಿಜಯ್ ಕುಮಾರ್ ನಾಯ್ಡು ಅವರ ನೇರ ಪ್ರಶ್ನೆಗಳು ಇಲ್ಲಿವೆ. ಮೊದಲನೆಯದಾಗಿ ಚೇತನ್ ರವರೇ, ಡಾಕ್ಟರ್ ರಾಜ್ಕುಮಾರ್ ರವರು ನಮ್ಮನ್ನು ಅಗಲಿ ಎಷ್ಟೋ ವರ್ಷಗಳಾದವು. ಈಗ ಯಾಕೆ ಆ ಜಾಗದ ಬಗ್ಗೆ ಮಾತಾಡ್ತಿದ್ದೀರಿ? ಇಷ್ಟು ವರ್ಷ ಏನು ಮಾಡ್ತಿದ್ರಿ? ಇದೇ ಜಾಗದ ಪಕ್ಕದಲ್ಲೇ ಅಂಬರೀಷ್ ಅವರ ಸ್ಮಾರಕವೂ ಇದೆ. ಅದರ ಬಗ್ಗೆ ಯಾಕೆ ನೀವು ಬಾಯಿ ಬಿಡಲಿಲ್ಲ? ಯಾಕೆಂದರೆ ಯಾವ ವಿಷಯ ಮಾತಾಡಿದ್ರೆ ನೀವು ಪ್ರಸಿದ್ಧರಾಗ್ತೀರಿ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಸರಿಯಾದ ಸಮಯ ನೋಡಿ ವಿಷಬೀಜ ಬಿತ್ತಿದ್ದೀರಿ. ನೀವು ಸಿನಿಮಾದಲ್ಲಿ ಗಳಿಸಿದ ಜನಪ್ರಿಯತೆಗಿಂತ ಇಂಥ ವಿಚಾರಗಳಿಂದ ಹೀರೋ ಆಗೋಕೆ ಹೋಗಿ ವಿಲನ್ ಆಗ್ತಿದ್ದೀರಿ. ನ್ಯಾಯದ ಪರ ಮಾತಾಡಬೇಕಿದ್ರೆ ಅದಕ್ಕಂತಾನೆ ಒಂದು ಜಾಗ ಇದೆ, ಅಲ್ಲಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿ. ಆದರೆ ಅಲ್ಲಿ ನಿಮಗೆ ಪಬ್ಲಿಸಿಟಿ ಸಿಗಲ್ಲ ಅಲ್ವಾ? ಇನ್ನು ಸಾರಾ ಗೋವಿಂದು ರವರಿಗೆ ನೇರ ಪ್ರಶ್ನೆ. ಡಾಕ್ಟರ್ ರಾಜ್ಕುಮಾರ್ ಕುಟುಂಬದವರು ಅವರ ಹೆಸರನ್ನು ಅಥವಾ ಕುಟುಂಬವನ್ನು ಕಾಪಾಡುವ ಹಕ್ಕುಪತ್ರವನ್ನೇನಾದರೂ ನಿಮಗೆ ಬರೆದುಕೊಟ್ಟಿದ್ದಾರಾ? ನಿಮ್ಮ ವರ್ತನೆಗಳನ್ನು ನೋಡಿದರೆ, ಎಲ್ಲರ ಮೇಲೆ ಕೈ ಮಾಡಲು ಹೋಗುವ ರೀತಿ ನೋಡಿದರೆ ನಮಗೆ ಹಾಗೆ ಅನ್ನಿಸುತ್ತಿದೆ. ಕಾನೂನು ಕೈಗೆತ್ತಿಕೊಳ್ಳಲು ನಿಮಗೆ ಹಕ್ಕು ಕೊಟ್ಟವರು ಯಾರು? ನಾವು ರಾಜ್ ಅಭಿಮಾನಿಗಳು ಅಂತ ಹೇಳಿಕೊಳ್ಳುವ ನೀವು ಎಷ್ಟೇ ದೊಡ್ಡವರಿರಬಹುದು, ಆ ಹೆಸರಲ್ಲಿ ಏನೇನೋ ಪಡ್ಕೊಂಡಿರಬಹುದು. ಆದರೆ ನೆನಪಿಡಿ, ನಮ್ಮ ದೇಶದ ಕಾನೂನಿನ ಮುಂದೆ ಎಲ್ಲರೂ ಚಿಕ್ಕವರೇ. ಅಣ್ಣಾವ್ರು ಸಹ ಅದನ್ನೇ ಹೇಳ್ತಿದ್ರು. ಮೊದಲು ಅವರ ಆದರ್ಶ ಪಾಲಿಸಿ. ಕ್ಷಮೆ ಕೇಳಿದರೆ ಆಗಿರುವ ಅಪಮಾನ ಅಳಿಸಿ ಹೋಗುತ್ತಾ? ಒಬ್ಬರನ್ನು ಹೊಡೆದು ತಪ್ಪಾಯಿತು ಅಂದ ಕೂಡಲೇ ಡಾಕ್ಟರ್ ರಾಜ್ಕುಮಾರ್ ರವರಿಗೆ ಮಾಡಿದ ಅಪಮಾನ ಮರೆತು ಹೋಗುತ್ತಾ? ಮುಂದಿನ ದಿನಗಳಲ್ಲಿ ಎಲ್ಲರೂ ಇದೇ ರೀತಿ ಅಪಮಾನ ಮಾಡಿ ಸಾರಿ ಅಂದ್ರೆ ಸುಮ್ಮನಿರಲು ಸಾಧ್ಯವೇ? ಚೇತನ್ ಮಾಡಿದ್ದಕ್ಕೆ ಸಾರಿ ಅಂದ ತಕ್ಷಣ ಪ್ರಕರಣ ಮುಗಿಯುತ್ತಾ? ಖಂಡಿತ ಇಲ್ಲ. ಈಗ ನೀವು ಹಚ್ಚಿದ ಬೆಂಕಿಯಲ್ಲಿ ಮೈ ಕಾಯಿಸಿಕೊಳ್ಳಲು ಇಷ್ಟು ದಿನ ಪ್ರಚಾರವಿಲ್ಲದೆ, ಹಣವಿಲ್ಲದೆ ಮಲಗಿದ್ದ ಕೆಲವರು ಎದ್ದು ಕೂತಿದ್ದಾರೆ. ಜೋಬು ತುಂಬಿಸಿಕೊಳ್ಳುವ ಒಳ್ಳೆ ಸಮಯ ಬಂದಿದೆ ಅಂತ ಕಾಯುತ್ತಿದ್ದಾರೆ. ಚೇತನ್ ಒಂದು ಬಾಲ್ ಎಸೆದರು, ಈಗ ಎಲ್ಲರೂ ಕೈಯಲ್ಲಿ ಬ್ಯಾಟ್ ಹಿಡಿದು ಸಿಕ್ಸರ್ ಹೊಡೆಯಲು ರೆಡಿಯಾಗಿದ್ದಾರೆ. ಇದೇ ನಮ್ಮ ದುನಿಯಾ. ಇಲ್ಲಿ ನಮ್ಮ ಸರ್ಕಾರ ಬಾಯಿ ಮುಚ್ಚಿಕೊಂಡಿದೆ, ಕಾನೂನು ಕಣ್ಣು ಮುಚ್ಚಿಕೊಂಡು ಅಸಹಾಯಕವಾಗಿದೆ. ಇದೇ ನೋಡಿ ನಮ್ಮ ರಾಜ್ಯದ ವಿಪರ್ಯಾಸ. ಇಂಥ ವ್ಯಕ್ತಿಗಳ ಮುಖವಾಡ ಕಳಚುವುದೇ ನಮ್ಮ ಕೆಲಸ. ನಮ್ಮ ಈ ಸತ್ಯದ ಮಾತಿಗೆ ನಿಮ್ಮ ಸಹಕಾರವಿರಲಿ. ನಮ್ಮ ಧ್ವನಿಗೆ ಧ್ವನಿಯಾಗಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಪ್ಪದೆ ತಿಳಿಸಿ. ಹೆಸರು ಬಳಸೋದು ಸುಲಭ, ಆದರ್ಶ ಬೆಳೆಸೋದು ಕಷ್ಟ. ಮುಖವಾಡದ ಹಿಂದೆ ಅಡಗಿರೋ ಅಸಲಿ ಆಟಕ್ಕೆ ಇವತ್ತೇ ಬೀಳಲಿದೆ ಬ್ರೇಕ್.